365 ದಿನ ಪ್ರತಿದಿನ 20 ಕಿಲೋಮೀಟರ್ 7842 ಕಿಲೋಮೀಟರ್ ಓಟ. ಈ ಸಾಧನೆ ಹಿಂದಿನ ಕತೆ ಕಲಿಕೆ. ಕೋವಿಡ್ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಎಲ್ಲಿ ನನಗೆ 7.5 ಗಂಟೆ ಸಿಗುತ್ತೋ ಓಡ್ಬಿಡೋದು. ಅಂದರೆ ರನ್ ಯಾಕೆ ಶುರು ಮಾಡಬೇಕು, ಶುರು ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯು ಕ್ಯಾನ್ ಸ್ಟಾರ್ಟ್ ವಿತ್ 5 ಕಿಲೋಮೀಟರ್ಸ್ 10 ಕಿಲೋಮೀಟರ್ಸ್ ಅಂದರೆ 400 ಮೀಟರ್ಸ್ ಫಾಸ್ಟ್ ಓಡಿ ಯು ಸ್ಟಾಪ್. 3 ದಿನ ಓಡಿದ್ರೆ ಸಾಕು ವಾರಕ್ಕೆ. ಏನೋ ಒಂದು ಸಾಧನೆ ಮಾಡಬೇಕಂದ್ರೆ ಒಂದು ತ್ಯಾಗ ಮಾಡಬೇಕಾಗುತ್ತೆ. ಸೊ ರಿಮೈನಿಂಗ್ ಇಂಜುರಿ ಫ್ರೀ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಐ ವಾಸ್ ಅನ್ ICU, ಯು ಆನ್ ವೆಂಟಿಲೇಟರ್. ಯಾರು ಇರೋದು ಬೇಡ, ಮನೆಗೆ ಹೋಗಿ ಅಂತ ಕಳಿಸಿದ್ರು ನಮಗೆ. ಅದ ಟೈಮ್ ಐ ಗಾಟ್ ಐ ಯೂಸ್ ಟು ರನ್. ಮತ್ತು ರನ್ನಿಂಗ್ ನಿಮ್ಗೆ ಕಲಿಸಿದ ಪಾಠ ಸರ್? ಈಗ ತಾನೇ ಒಬ್ಬರು ಸಿಕ್ಕಿದ್ರು, ಅವ್ರು ಹೇಳಿದ್ರು ಗಿನ್ನೆಸ್ ರೆಕಾರ್ಡ್ ಟ್ರೈ ಮಾಡ್ತೀಯಾ, ಬೀಟ್ ಮಾಡ್ತೀಯ ಅಂತ ಕೇಳಿದ್ರು. ಎಷ್ಟು ಏನಿದೆ ಗಿನ್ನೆಸ್? 603 ಇದೆ, ನೀನು 604 ಮಾಡುವ. ಯು ಶುಡ್ ನಾಟ್ ಗಿವ್ ಅಪ್ ವಿತೌಟ್ ಅ ಫೈಟ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ಸಕ್ಸಸ್ ಅನ್ನೋದು ಗುರಿಯಲ್ಲ, ಸಕ್ಸಸ್ ಅನ್ನೋದು ಒಂದು ಪ್ರಯಾಣ ಅನ್ನುವಂಥ ಮಾತಿದೆ. ಅದರಂತೆ ರೋಹಿತ್ ಮಯ್ಯ ಅವರು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ 2024 ಡಿಸೆಂಬರ್ 31, 2025 ಡಿಸೆಂಬರ್ 31, 365 ದಿನ ಪ್ರತಿದಿನ 20 ಕಿಲೋಮೀಟರ್, 7842 ಕಿಲೋಮೀಟರ್ ಓಟ. ಈ ಸಾಧನೆ ಹಿಂದಿನ ಕತೆ ಕಲಿಕೆ ಎಲ್ಲದರ ಬಗ್ಗೆ ಕೂಡ ಮಾತನಾಡೋಣ. ರೋಹಿತ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಸಾಧನೆ ಬಗ್ಗೆ ಮಾತಾಡೋಣ. ಮೊದಲಿಗೆ ರೋಹಿತ್ ಯಾರು? ರೋಹಿತ್ ಮಯ್ಯ ಯಾರು? ಫ್ಯಾಮಿಲಿ ಹೇಗಿತ್ತು? ಬಾಲ್ಯ ಹೇಗಿತ್ತು? ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಓಕೆ, ರೋಹಿತ್ ಮಯ್ಯ, ನಮ್ಮ ತಂದೆ ಊರು ಕುಂದಾಪುರ ಹತ್ರ, ಕೋಟ ಅಂತ ಹೇಳಿ. ನಮ್ಮ ತಾಯಿ ಊರು ಉತ್ತರ ಕರ್ನಾಟಕ ಬರುತ್ತೆ. ಸೊ ನಾವು ಒಂದು ರೀತಿ ಬ್ಲೆಂಡ್ ಆಫ್ ಬೋತ್ ದ ರೀಜನ್ಸ್ ಆಫ್ ಕರ್ನಾಟಕ. ಸೊ ನಮ್ಮ ತಂದೆ ಇರಾನಲ್ಲಿ ಕೆಲಸ ಮಾಡ್ತಿದ್ರು, ಕೊನೆ ನೈಜೀರಿಯಲ್ಲಿ ಕೆಲಸ ಮಾಡ್ತಿದ್ರು, ಮಧ್ಯದಲ್ಲಿ ಭಾರತದಲ್ಲಿದ್ದರು. ಸೊ ನಮ್ಮದು 10ನೇ ಕ್ಲಾಸ್ ತನಕ ಸುಮಾರು ಒಂದು 5-6 ಸ್ಕೂಲ್ ಓದಿದ್ದೇನೆ ನಾನು. ನೈಜಲ್ಲಿ ಒಂದು 6 ತಿಂಗಳು, ಗುಲ್ಬರ್ಗದಲ್ಲಿ ಒಂದು 2 ವರ್ಷ, ನಮ್ಮ ಊರಲ್ಲಿ ಕೋಟದಲ್ಲಿ ಒಂದು 2 ವರ್ಷ. ಸೊ 7ನೇ ಕ್ಲಾಸಿಂದ 7 ಮತ್ತು 8 ನಾನು ಹಾಸ್ಟೆಲ್ ಇದ್ದೆ ಬೆಂಗಳೂರಲ್ಲಿ. ಕೊನೆಗೆ 9, 10 ಇದೇ ಮನೇಲಿ ಡೇ ಸ್ಕಾಲರ್ ಆಗಿ. ಸೊ ತುಂಬ ಒಂದು ಎಜುಕೇಷನ್ನು ಸ್ಪ್ರೆಡ್ ಓವರ್ 2 ಕಂಟ್ರೀಸ್, 3-4 ಸಿಟೀಸ್ ಇನ್ ಕರ್ನಾಟಕ. ಓಕೆ, ಇನ್ ನಟ್ ಶೈಲ್ ಇದು. ಇಲ್ಲಿ ಅಪ್ಪ ಏನು ಮಾಡ್ತಿದ್ರು? ನಮ್ಮಪ್ಪ ಇಂಜಿನಿಯರ್ ಇದ್ದರು, ಮೆಕ್ಯಾನಿಕಲ್ ಏರ್ ಕಂಡೀಷನಿಂಗ್ ರೆಫ್ರಿಜರೇಷನ್ ಇಂಜಿನಿಯರ್ ಇದ್ದರು. ಸೊ ಅವರು ಫಸ್ಟ್ ಬ್ರೇಕ್ ಥ್ರೂ ಇರಾನಲ್ಲಿದ್ದರು. ಇರಾನಲ್ಲಿ ರೆವಲ್ಯೂಷನ್ ಆಯಿತು ಆ್ಯಂಡ್ ಹಿ ವಾಸ್ ವರ್ಕಿಂಗ್ ಫಾರ್ ಅಮೇರಿಕನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು. ಆಗ ಅಲ್ಲಿ ಅವರು ಟಾರ್ಗೆಟಿಂಗ್ ಅಮೇರಿಕನ್ ಪೀಪಲ್ ಇನ್ ಅಮೇರಿಕನ್ ಕಂಪನೀಸ್, ಯಾಕಂದರೆ ಖೋಮೆನಿ ವಾಸ್ ಅಗೇನ್ಸ್ಟ್ ಅಮೇರಿಕಾ. ಸೊ ಆ ಟೈಮಲ್ಲಿ ಅವರಲ್ಲಿ ಇವೆಂಟ್ ಇಂಟು ಹೈಡಿಂಗ್ ಅಂತಾರಲ್ಲ, ಯಾರಿಗೂ ಸಿಗದೆ ಹಾಗೆ. ಪಾಪ ಅಲ್ಲಿ ಅವರು, ಆ ಕಂಪ್ನಿಯವರು ಹೇಗೋ ಮಾಡಿ ಇವ್ರನ್ನ, ಆಮೇಲೆ ಅಲ್ಲೆಲ್ಲ ಕರೆನ್ಸಿ ಎಲ್ಲ ಬ್ಯಾನ್ ಮಾಡಿಬಿಟ್ಟು, ಅದಾಗೋ ಮುಂಚೆ ಕರೆನ್ಸಿನ ಏನೋ ಗೋಲ್ಡ್ ಕನ್ವರ್ಟ್ ಮಾಡಿ ಸಮ ಈ ಕೇಮ್ ಬ್ಯಾಕ್. ನಮ್ಗೆ ಗೊತ್ತಿದೆ ಇಲ್ಲ ಆಗ, ಮೊಬೈಲ್ ಇಲ್ಲ, ಫೋನ್ ಇಲ್ಲ, ಲೆಟರ್ ಏನಿಲ್ಲ. ಬಂದ್ಮೇಲೆ ಬಂದ್ರು ಅಂತ. ನಾವೇ ಚಿಕ್ಕವರಿದ್ವಿ, ಇದೆಲ್ಲ ಆಮೇಲೆ ಗೊತ್ತಾಗಿದ್ದು. ಸೊ ಬರೋ ತನಕ ಎಲ್ರಿಗೂ ಪುಕ್ಕು 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 ಯಾವಾಗ ಬರ್ತಾರೆ ಏನೋ ಅಂತ. ಸೊ ಹೇಗೋ ಬಂದರು. ಇಲ್ಲಿ ಬಂದು ಇಲ್ಲಿ ಮೈಸೂರು ಬ್ರೆವರೀಸ್ ಲಿಮಿಟಲ್ಲಿ ಕೆಲಸ ಮಾಡ್ತಿದ್ರು. ಓಕೆ, ಅದಾದಮೇಲೆ ಅವ್ರು ನೈಜೀರಿಯಾಗೆ ಹೋಗ್ಲಿಕ್ಕೆ ಒಂದು ಚಾನ್ಸ್ ಸಿಕ್ತು. ಆಗ ನಾವು ನಮ್ಮ ಅಮ್ಮನ ಮನೇಲಿ ಗುಲ್ಬರ್ಗದಲ್ಲಿ ನಾನು ನಮ್ಮ ತಂಗಿ ಅಲ್ಲಿ ಓದ್ತಾ ಇದ್ವಿ. ನೈಜೀರಿಯಲ್ಲಿ ಒಂದು 6-7 ತಿಂಗಳು. ಅಲ್ಲಿ ಎಜುಕೇಷನ್ ಅಷ್ಟು ಸರಿ ಇಲ್ಲ. ಸೊ ಇಲ್ಲಿ ಬಂದು ನಮ್ಮ ಅಜ್ಜಿ ಒಟ್ಟಿಗೆ, ನಮ್ಮ ಮಾವನ ಒಟ್ಟಿಗೆ ನಾನೊಂದು 2.5 ವರ್ಷ ಇದ್ದೆ. ಕೊನೆಗೆ ನಾನು ಹಾಸ್ಟೆಲ್ 2 ವರ್ಷ ಇದ್ದೆ. ಆಗ ನಮ್ಮ ತಂಗಿ ಅಲ್ಲೇ 2 ವರ್ಷ ಉಳ್ಕೊಂಡ್ಳು. ಕೊನೆಗೆ ನಮ್ಮ ತಂದೆ ತಾಯಿ ನೈಜೀರಿಯಿಂದ ಬಂದ ಮೇಲೆ ನಾವೆಲ್ಲ ಒಂದು ಫ್ಯಾಮಿಲಿಗೆ ಒಟ್ಟಿಗೆ ಇದ್ದಿದ್ದು. ಸೊ ಆಫ್ಟರ್ ಲಾಂಗ್ ಗ್ಯಾಪ್ ಒಟ್ಟಿಗೆ ಇದ್ವಿ ನಾವು. ಮ್ಯಾರಥಾನ್ ರನ್ನಿಂಗ್ ಮೇಲೆ ಇಂಟ್ರೆಸ್ಟ್ ಹೇಗೆ ಬಂತು ಅಂತ? ಬಾಲ್ಯದಲ್ಲೇ ಇತ್ತಾ? ಚಿಕ್ಕ ವಯಸ್ಸಲ್ಲೇ ತುಂಬಾ ಇಂಟ್ರೆಸ್ಟ್? ಬಾಲ್ಯದಲ್ಲಿ ಐ ಆಮ್ ಬಾರ್ನ್ ಅಸ್ಮಾಟಿಕ್. ಓಕೆ, ನನ್ನ ಹಾಸ್ಟೆಲಲ್ಲಿ ನಾನು ಗುಲ್ಬರ್ಗ ಇದ್ದಾಗ ಆಡೋದು ಬರೀ ಕ್ರಿಕೆಟಲ್ಲಿ ಓಡೋದು ಕಡಿಮೆ. ಎಷ್ಟು ಸಣ್ಣ ನಮ್ಮ ಮನೆ, ಅಷ್ಟು ಸಣ್ಣ ಜಾಗದಲ್ಲಿ
ಕ್ರಿಕೆಟ್ ಆಡ್ತಿದ್ವಿ. ಆಗ ಗೊತ್ತಾಗಿಲ್ಲ ಆಡೋದು ಎಷ್ಟು ಕಷ್ಟ ಅಂತ. ಇನ್ನು ಹಾಸ್ಟೆಲ್ ಸೇರಿದ್ನಲ್ಲ, ಅಲ್ಲಿ ದೊಡ್ಡ ಗ್ರೌಂಡ್, ಅಲ್ಲಿ ಕ್ರಿಕೆಟ್ ಆಡ್ಬೇಕಂದ್ರೂ ಫೀಲ್ಡಿಂಗ್ ಬೌಲಿಂಗ್ ಮಾಡಿ ತುಂಬ ಓಡಬೇಕಾಗ್ತಿತ್ತು. ಹೌದು. ಫುಟ್ಬಾಲ್ ಆಡ್ಬೇಕಾದ್ರೆ ನಂಗೆ ಗೊತ್ತಾಯ್ತು ಎಷ್ಟು ಕಷ್ಟ ನನಗೆ ಅಂತ. ನಮ್ಮ ಗ್ರೌಂಡು ಒಂದು ತುದಿಯಿಂದ ಇನ್ನೊಂದು ತುದಿ ಹೋಗ್ಬೇಕಾದ್ರೆ ಔಟ್ ಆಫ್ ಬ್ರೆತ್. ಸೊ ನನಗೆ ಆಡ್ಲಿಕ್ಕೆ, ಅದಕ್ಕೆ ನಾನು ಯಾವಾಗಲೂ ಒಂದು ರೀತಿ ಡಿಫೆಂಡರ್ ಆಗ್ತಿದ್ದೆ, ಬ್ಯಾಕಿ ಅಂತಾರಲ್ಲ, ಐ ವಾಸ್ ಆಲ್ವೇಸ್ ಅ ಡಿಫೆಂಡರ್. ಯಾಕಂದ್ರೆ ಓಡಕ್ಕಾಗ್ತಿಲ್ಲ ನನಗೆ, ಡಿಫೆಂಡರ್ ಸ್ವಲ್ಪ ಕಡಿಮೆ ಓಡಬೇಕು. ನಿಜ, ಹೌದು. ಆಮೇಲೆ ಅಲ್ಲಿನ ಹಾಸ್ಟೆಲ್ ಏನಿತ್ತು ಕಂಪಲ್ಸರಿ, ಎವ್ರಿ ಹಾಸ್ಟೆಲೈಟ್ ಮಸ್ಟ್ ಹ್ಯಾವ್ ಅ ಹಾಕಿ ಸ್ಟಿಕ್. ಹಾಕಿ ಕಂಪಲ್ಸರಿ. ಹಾಕಿ ನೀವು ಅಬ್ಸರ್ವ್ ಮಾಡಿದ್ರೆ ಫುಟ್ಬಾಲು ಗಾಳಿ ತೇಲುತ್ತೆ, ಹಾಕಿ ಬಾಲು ತೇಲೋದಿಲ್ಲ. ಸೊ ರನ್ನಿಂಗ್ ಈಸ್ ಮೋರ್ ಇಂಟೆನ್ಸ್ ದ್ಯಾನ್ ಫುಟ್ಬಾಲ್. ನಾವು ಹಾಕಿ ಆಡಬೇಕಾದ್ರೆ ದ್ಯಾಟ್ ಯೂಸ್ ಟು ಬಿ ವೆರಿ ವೆರಿ ಟೈರ್ಸಮ್. ಸೊ ನಂಗೆ ಓಡೋಕ್ಕೆ ಆಗ್ತಿದ್ದಿಲ್ಲ ಜಾಸ್ತಿ. ಸೊ ಇಲ್ಲಿ ಬಂದ ಮೇಲೆ, ಇಂಜಿನಿಯರಿಂಗ್ ಸೇರಿದ ಮೇಲೆ ಸ್ವಲ್ಪ ಮಟ್ಟಿಗೆ ನಮ್ಮ ಮನೆಯಿಂದ ಇಲ್ಲಿ ಸದಾಶಿವ ಪೊಲೀಸ್ ಆಲ್ಮೋಸ್ಟ್ ಅಪ್ ಆ್ಯಂಡ್ ಡೌನ್ ಒಂದು 5 to 7 kilometers ಓಡ್ತಾ ಇದ್ದೆ. ಓಡ್ತಿದ್ರಿ? ಹಾಂ. ಆದರೆ ಆಗೇನು ವೆರಿ, ಒಂದು 2 ತಿಂಗಳು ಓಡಿದ್ರೆ ಇನ್ನೊಂದು 2 ತಿಂಗಳು ಓಡೋದಿಲ್ಲ, ಆ ಥರ ವೆರಿ ಇನ್ಕನ್ಸಿಸ್ಟೆಂಟ್. ಆಗ ನಾನು ಫಸ್ಟು ಇಲ್ಲಿ ಒಂದು ಸನ್ಫೀಸ್ 10K ಅಂತ ಫಸ್ಟ್ ಬೆಂಗಳೂರಲ್ಲಿ ಫಸ್ಟ್ 10K ಒಂದು ಆರ್ಗನೈಸ್ ಮಾಡಿದ್ರು. ಆಗ ಇವಾಗೆಲ್ಲ ಆನ್ಲೈನ್ ಮಾಡ್ಬಿಡು, ಆಗ ಅಲ್ಲಿ ಹೋಗ್ಬಿಟ್ಟು ಒಂದು ಫಾರ್ಮ್ ಫಿಲ್ ಮಾಡಿ ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡಿದೆ. ದಟ್ ಮೈ ಫಸ್ಟ್ ಎವರ್ ಪ್ರಾಪರ್ ಒಂದು ಓಡಿದ್ದು ಒಂದು ಇವೆಂಟ್. ಅದ್ರ ಮುಂಚೆ ನಾನು 2ನೇ ಕ್ಲಾಸ್ ಇದ್ದಾಗ ಶೂ ರೇಸ್ ಹೋಗಿದ್ದೆ, ಅದ್ರ ಸೆಕೆಂಡ್ ಪ್ರೈಸ್ ಬಂದಿತ್ತು ಅಷ್ಟೇ, ಫಸ್ಟ್ ಇವೆಂಟ್. ಸೊ ಆಗ ತುಂಬಾ ಪ್ರಾಕ್ಟೀಸ್ ಮಾಡಿದೆ ಹೋಗೋಕ್ಕೆಲ್ಲ. ಐ ಟುಕ್ 72 minutes ಟು ರನ್ ಮೈ ಫಸ್ಟ್ 10 kilometers. ಪ್ರಿಪರೇಷನ್ ಹೇಗಿತ್ತು? ಮತ್ತೆ ಏನಿಲ್ಲ, ಫಸ್ಟ್ ಟೈಮ್ ಅಂತ ಹೇಳಿದಾಗ ಎಲ್ಲದು ನಮ್ಗೆ ಫಸ್ಟ್ ಟೈಮ್ ಏನು ಮಾಡಿದ್ರು ಕೂಡ ನಮಗೆ ಮನಸ್ಸಲ್ಲಿ ಇದ್ದು ಬಿಡುತ್ತೆ, ಕಾಡ್ತಾ ಇರುತ್ತೆ. ಫಸ್ಟ್ ಟೈಮ್ ಅಂತ ಹೇಳಿದಾಗ ನೀವು ಕೂಡ ಅದ್ರ ಬಗ್ಗೆ ತುಂಬ ಇಂಟೆನ್ಷನ್ ಆಗಿ ಮಾತಾಡ್ತಿದ್ರಿ. ಅದು ಹೇಗಿತ್ತು ಸರ್, ಆ ಅನುಭವ ಹೇಳ್ಬೋದಾ? ಫಸ್ಟ್ ಟೈಮ್ ಹೇಳಿದ್ನಲ್ಲ, ನನಗೆ ಅಷ್ಟು ಅಲ್ಲಿವರೆಗೆ ನಾನು 10 kilometer ಓಡಿದ್ದೇ ಇಲ್ಲ. ಫಸ್ಟ್ ಓಡಿದ್ದೇ ಆ ರೇಸಲ್ಲಿ. ಅಲ್ಲಿ ತನಕ ಒಂದು 5 kilometer, ನಮ್ಮ ರಾಮಯ್ಯ ಹಾಸ್ಪಿಟಲ್ ಮನೆಗೆ 5 kilometer, ಸದಾಶಿವ ಪೊಲೀಸ್ ಸ್ಟೇಷನ್ ಹೋದರೆ ಒಂದು 7-7.5 kilometer ಅಷ್ಟೇ ಓಡಿದ್ದು. ಅಷ್ಟೇ. 10 kilometer ಓಡಿದ್ದೇ ಇಲ್ಲ ನಾನು ಲೈಫ್. ಸೊ ಅದು ಫಸ್ಟ್ ಟೈಮ್ 10 kilometer ಓಡಿದ್ದು. ತುಂಬ ಸುಸ್ತಾಯಿತು, ಓಡೋಕ್ಕಾಗಿಲ್ಲ ಆ್ಯಕ್ಚುಲಿ. ಸ್ವಲ್ಪ ಓಡೋದು ನಡೆಯೋದು, ಓಡೋದು ನಡೆಯೋದು, ರನ್ ವಾಕ್ ಮಾಡಿ ಹೇಗೋ 72 ನಿಮಿಷದಲ್ಲಿ ಮುಗಿಸ್ದೆ. ಅದೇ ಒಂದು ಅಚೀವ್ಮೆಂಟ್. 10 kilometer ಓಡಿದ್ನಲ್ಲ ಅಂತ, ಲೈಫಲ್ಲಿ ಓಡಿಲ್ಲ. ಅದೇನೋ ಇವೆಂಟ್ ಇತ್ತು ಅಂತ ಓಡಬೇಕಾಯ್ತು. ಅದು ಹೇಗೋ ಐ ಆಮ್ ಇಂಟ್ರೋವರ್ಟ್. ಸೊ ಪೇಪರಲ್ಲಿ ನೋಡಿದೆ, ಯಾರಿಗೂ ಹೇಳಿಲ್ಲ, ಮಾಡಿಲ್ಲ ಅಂತ, ಮನೇಲೂ ಹೇಳಿಲ್ಲ. ದುಡ್ಡು ಜೇಬಲ್ಲಿತ್ತು, ಹೋದೆ, ರಿಜಿಸ್ಟರ್ ಮಾಡಿದೆ. ಆ ದಿನ ಬೆಳಿಗ್ಗೆ ಹೇಳಿದೆ ಹೋಗ್ತಿದ್ದೀನಿ ಅಂತ. ಅದು 1 2 ಸ್ಕೂಟ್ರಲ್ಲಿ ಹೋದೆ, ಅಲ್ಲಿ ನಿಲ್ಲಿಸ್ದೆ, ಓಡಿದೆ, ಬಂದೆ. ಸರ್ ಆಯಿತು. ಈಗ ನೋಡಿ ನೀವು ಆಗ ನಾನು ಇನ್ನೇನಾರು ತಗೋತಾ ಇದ್ದೆ ನಾನು ಅಸ್ತಮಾಗಿ. ಓಕೆ. ಸೊ ಇನ್ನೇರೆಲ್ಲ ಜೇಬಲ್ ಇತ್ತು, ಏನಾರು ಆದರೆ ಅಂತ. ಓಕೆ. ಸೊ ಜೇಬಲ್ ಇಟ್ಕೊಂಡು ಹೋಗಿದ್ದು ಇನ್ನೇಲರ್. ಅವಾಗ ಹೊಡ್ಕೊಂಡು ಹೋಗ್ತಾ ಇರೋದು. ಏಜ್ ಎಷ್ಟಿತ್ತು ಸರ್ ಆಗ? ಒಂದು 23 ಏನಿರ್ಬೇಕು, 22 23 ಅರೌಂಡ್. ಈಗ ಸರ್? ಈಗ ಐ 50 years. 50 years. ಫಸ್ಟ್ ಟೈಮ್ 20-23 ಅಂತ ಹೇಳ್ತಾ ಇದ್ದಾರೆ. 22-23. ಆಗಿನ ಪರಿಸ್ಥಿತಿ, ಆಗಿನ ಅನುಭವ, ಈಗ 50 ವರ್ಷ ಹೇಳ್ತಾ ಇರುವಂಥದ್ದು, ಪ್ರತಿದಿನ 20 kilometer. ಈಗಿನ ಅನುಭವ 21.1 ಮಿನಿಮಮ್. ಓಕೆ. ಈಗಿನ ಅನುಭವ ನೋಡಿ, ನಾನು ಹೇಳಿದ್ನಲ್ಲ, ಟಿಲ್ ಈಗ ಕೋವಿಡ್ ತನಕ ನಾನು ರನ್ನಿಂಗ್ ಹೀಗೆ ಒಂದು 2 ತಿಂಗಳು ಹೋದ್ರೆ ಇನ್ನೊಂದು 2 ತಿಂಗಳಿಲ್ಲ. ಆಮೇಲೆ ಏನಾದ್ರು ಒಂದು ಇಂಜುರಿ ಆದರೆ, ಒಂದು ಬೆನ್ನೋವು ಆದರೆ, ಅದು 2 ತಿಂಗಳು ರಿಕವರಿ ತೊಗೊಂಡ್ಬಿಡೋದು. ಅದು ರಿಕವರಿ ಆದ್ಮೇಲೆ ಇನ್ನೊಂದು 2 ತಿಂಗಳು ಓಡೋದಿಲ್ಲ. ಎಕ್ಸ್ಕ್ಯೂಸ್ ಟು ಸ್ಟಾಪ್ ರನ್ನಿಂಗ್ ಹುಡುಕ್ತಾ ಇರ್ತೀವಿ. ಸೊ ಈಗ ಕೋವಿಡ್ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಬೈ ಫಾರ್ಚೂನ್ ಐ ಜಾಯ್ನ್ ಒನ್ ರನ್ನಿಂಗ್ ಗ್ರೂಪ್, ಫ್ರೀ ರನ್ನರ್ಸ್ ಅಂತ ಹೇಳಿ. ಓಕೆ. ಸೊ ಫ್ರೀ ರನ್ನರ್ಸ್ ಅಲ್ಲಿ ನಮ್ಮ ಗ್ರೂಪಲ್ಲಿ ತುಂಬ ಜನ ಓಡ್ತಾ ಇರ್ತಾರೆ. ಸೊ ನಾವು ಅಲ್ಲಿ ಸ್ಟ್ರಾವಾದಂಥ ಸ್ಟ್ರಾವಾ ಅಂತ ಒಂದು ಆ್ಯಪ್ ಇದೆ. ಅಲ್ಲಿ ಜನ ಓಡಿದೆಲ್ಲ ನಮಗೆ ಸಿಗ್ತಾ ಇರುತ್ತೆ ಅಪ್ಡೇಟ್ಸ್. ಇಫ್ ಯು ಜಾಯಿನ್ ದಟ್ ಅಂದರೆ ಎಲ್ಲರೂ ಸ್ಟ್ರಾವಾದಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಓಕೆ. ಅದು ನೋಡ್ತಾ ಇರ್ತೀವಿ, ಜನ ಎಷ್ಟು ಕಿಲೋಮೀಟರ್ ಓಡಿದ್ರು, ಎಷ್ಟು ವೇಗವಾಗಿ ಓಡಿದ್ರು. ಅದು ನೋಡಿ ನಮಗೆ ಸ್ವಲ್ಪ ಮೋಟಿವೇಟ್ ಆಗುತ್ತೆ, ಸ್ಫೂರ್ತಿ ಬರುತ್ತೆ ಓಡ್ಲಿಕ್ಕೆ. ಸೊ ಅಲ್ಲಿ ಜಾಯಿನ್ ಆಗಿದ್ದ ತನಕ ಐ ನೆವರ್ ಇಮ್ಯಾಜಿನ್ ಐ ಕುಡ್ ರನ್ ಸೋ ಮಚ್. ಅಂದರೆ ನಾನು ವೆಯ್ಟು ತುಂಬ ಇತ್ತು. ಐ ವಾಸ್ ವೇಯಿಂಗ್ ಮೋರ್ ದೆನ್ 90 kgs. ಓಕೆ. ಈಗ ಇಸ್ ಲೆಸ್ ದೆನ್ 70 kgs. ಈಗ 67 68 ಆಗಿದೆ. ಮತ್ತು ಇದು ಒಂದು
2013 ಅಂದರೆ ಈಗ ಒಂದು 12 ವರ್ಷ ಹಿಂದೆ ಐ ರ್ಯಾನ್ ಮೈ ಫಸ್ಟ್ ಫುಲ್ ಮ್ಯಾರಥಾನ್ ಬಾಂಬೆಯಲ್ಲಿ. ಹ್ಞೂ ಐ ಟುಕ್ 6 hours to run that. ಹ್ಞೂ Today I can run in around 4 hours. ಓಕೆ So I've improved ಹ್ಞೂ so much about my speed. ಹ್ಞೂ ಮೈಲೇಜ್ ಹೇಗಾಯಿತು, ನನ್ನ ವೆಯ್ಟ್ ಅದು ಕೋವಿಡ್ ಟೈಮಲ್ಲಿ ಹ್ಞೂ ನಾನು ಆಗ ದಿನಕ್ಕೆ ಆಲ್ಮೋಸ್ಟ್ 10 kilometers per day ಓಡ್ತಾ ಇದ್ದೆ. ಹ್ಞೂ ಸೊ ಕೋವಿಡ್ ಹಾಲ್ಟೆಡ್, ನಂಗೆ ಕೋವಿಡ್ ಆಯಿತು. ಹ್ಞೂ ಕೋವಿಡ್ ಆಗಿತ್ತು ನಿಮ್ಗೆ? ಆಯಿತು ನನಗೆ. ಓಕೆ. ಸೊ ಒಂದು 2-3 hour ಐ ವಾಸ್ ಐಸೋಲೇಟೆಡ್ ಫಸ್ಟ್ ಫ್ಲೋರಲ್ಲಿ. ಹ್ಞೂ ಐ ಸೆಲ್ಫ್ ಐಸೋಲೇಟೆಡ್ ಮೈ ಸೆಲ್ಫ್ 1-2-3 weeks. ಸೊ ಅದಾದಮೇಲೂ ಓಡಲಿಕ್ಕೆ ತುಂಬ ಕಷ್ಟ ಆಯಿತು. ಹ್ಞೂ ಸೊ ಲಂಗ್ಸ್ ವೆರ್ ಅಫೆಕ್ಟೆಡ್. ಸೊ ಲಕಿಲಿ ಐ ಡೆಂಟ್ ಸ್ಟಾಪ್ ರನ್ನಿಂಗ್. ಹ್ಞೂ I continued running. ಹ್ಞೂ So running groups can help you do these things. ಹ್ಞೂ ನಾನು ಒಬ್ಬನೇ ಓಡ್ತಾ ಇದ್ರೆ ಹಿಂಗೆ ಬಿಟ್ಬಿಡ್ತಿದ್ದೇನೆ. ಹ್ಞೂ ಬಟ್ ಬಿಕಾಸ್ ಐ ಹ್ಯಾಡ್ ಅ ರನ್ನಿಂಗ್ ಗ್ರೂಪ್, ಹ್ಞೂ ಅವ್ರ ಜೊತೆ ಅವಾಗ ಓಡ್ತಾ ಇದ್ದೆ. ದೇ ಕೆಪ್ಟ್ ಆನ್. ಅವರು ಅಲ್ಲೂ ಸುಮಾರು ಜನರಿಗೆಲ್ಲ ಹಾಗೆ ನನಗೆ ಕೋವಿಡ್ ಆಗಿತ್ತು. ಹ್ಞೂ ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ವಿ, ಓಡ್ತಾ ಇದ್ವಿ. ಸ್ಲೋಲಿ ಪಿಕ್ಡ್ ಅಪ್ ಸ್ಪೀಡ್ ಒನ್ಸ್ ಅಗೇನ್. ಹ್ಞೂ ಹ್ಞೂ ಅಲ್ಲ, ನೀವು ರನ್ನಿಂಗ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ರೆ ನಿಮ್ಮ ಅಲ್ಟಿಮೇಟ್ ಹೇಮ್ ಅದೇ ಆಗಿತ್ತಾ ರನ್ನಿಂಗ್ ಅಂತ ಹೇಳಿ ಕಂಪ್ಲೀಟಾಗಿ? ರನ್ನಿಂಗ್ ವಾಸ್ ಅ ಮೀನ್ಸ್ ಟು ಬಿ ಫಿಟ್. ಹ್ಞೂ Start ರನ್ನಿಂಗ್ ಮಾಡಿದ್ದು. ಯಾಕೆ ಅಂತ ಪ್ರಶ್ನೆ ಕೋವಿಡ್ ಟೈಮಲ್ಲಿ ಹ್ಞೂ ಇಲ್ಲೇ ಒಂದು ಮೆಡಿಕಲ್ ಶಾಪ್ ಹೋಗಿದ್ದೆ, ಹ್ಞೂ ಏನೋ ತರಕ್ಕೆ. ದುಡ್ಡು ಕೊಟ್ಟಿದ್ದಿಲ್ಲ, ನಮ್ಮಮ್ಮ ಹೋಗಿದ್ದು ದುಡ್ಡು ಕೊಡೋಕ್ಕೆ. ನಮ್ಮಮ್ಮ ಮಗ ಬಂದಿದ್ದ, ದುಡ್ಡು ಕೊಡ್ತೀನಿ. ಯಾರು ನಿಮ್ಮ ಮಗ, ಅವ್ರು ದೊಡ್ಡ ಹೊಟ್ಟಿದೆಯಲ್ಲ ಅವನೇ ಅಂತ ಕೇಳಿದ್ರಂತೆ. ಓಕೆ. ಆಗ ನನಗೆ ಸ್ವಲ್ಪ ಎಫೆಕ್ಟ್ ಆಯ್ತು. ಹಿಂಗಿತ್ತು. ಹೊಟ್ಟೆ ಹೇಗಾರು ಕರಗಿಸ್ಬೇಕು ಅಂತ. ಆಗ ಐ ವಾಸ್ ಆಲ್ಮೋಸ್ಟ್ 6 months ಓಡಿದ್ದಿಲ್ಲ. ಆಗ ಹೀಗೆ ಸೋಫಾ ಮೇಲೆ ಮಲ್ಕೊಂಡು ಟಿ ವಿ ನೋಡ್ತಿರ್ಬೇಕಾದ್ರೆ ಸ್ವಲ್ಪ ಬೆನ್ನೋವಾಯ್ತು. 2 ತಿಂಗಳು ಓಡಿಲ್ಲ. ಆಮೇಲೆ ನೆಕ್ಸ್ಟ್ 3 months ಓಡಿಲ್ಲ ನಾನು. ಹ್ಞೂ ಆವಾಗ ಮತ್ತೆ ಇನ್ನೊಂದು ಕಡಿಮೆ ಆಗಿಲ್ಲ. ಸೊ ಅವಾಗೆಲ್ಲ ಸ್ವಲ್ಪ ತೂಕ ಜಾಸ್ತಿ ಆಯಿತು. ಆಮೇಲೆ ಓಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಹ್ಞೂ ಸರಿ ಓಡೋಕ್ಕೆ ಆಗಿಲ್ಲ. ಎಷ್ಟು ತೂಕ ಇತ್ತಂದರೆ ಕುಡ್ ನಾಟ್ ಕೀಪ್ ದ ಸ್ಟೆಪ್ಸ್ ಪ್ರಾಪರ್ಲಿ. ಹ್ಞೂ 1-2 ವಾರ ಬರೀ ನಡಿಬೇಕಾಯ್ತು. ಹ್ಞೂ ಅದು 2 ವಾರ ಆದಮೇಲೆ ಓಡಬೇಕಾಯ್ತು. ಹ್ಞೂ ಅದು ಸರಿಯಾಗಿ ಶಡ್ಡೌನ್ ಎಲ್ಲ ಬಂದ್ಬಿಡ್ತು. ಆಗ ನನ್ನ ರೂಮಲ್ಲಿ ನಾನು ಒಂದು 5,000 ಸ್ಕಿಪ್ಪಿಂಗ್ ಮಾಡ್ತಾ ಇದ್ದೆ. ಹ್ಞೂ ಆಗ ಫುಲ್ಲು ಬೆವ್ತು ಹೋಗ್ತಾ ಇದ್ದೆ. ಹ್ಞೂ ಆವಾಗ ಸ್ವಲ್ಪ ಸಮಾಧಾನ ಆಯಿತು, ಐ ಆಮ್ ಡೂಯಿಂಗ್ ಸಮಥಿಂಗ್ ರೈಟ್ ಅಂತ. ಹ್ಞೂ ಅಂದರೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಮೆಡಿಕಲ್ ಶಾಪ್ ಅಂತ ಹೇಳ್ಬೋದಾ? ಅವ್ನು ಹೇಳಿದ ಮಾತು ಟರ್ನಿಂಗ್ ಪಾಯಿಂಟ್ ನಿಮ್ಮ ಲೈಫ್ ಕಂಪ್ಲೀಟ್ ಆಗಿ. ಅದಾದ್ಮೇಲೆ ಹೋಗ್ಬೇಕಾದ್ರೆ ಹೇಳ್ದಲ್ಲ, ಈಗ ಈಗ ಏನು ಹೇಳ್ತಾರೆ? ಈಗ ಹೋಗಿಲ್ಲ. ಆಮೇಲೆ ಈಗ ಎಲ್ಲರೂ ನಿಮ್ಗೆ ಏನಾಗಿದೆ ಅಂತ ಕೇಳ್ತಾರೆ, ಹುಷಾರಿಲ್ವಾ ಅಂತ ಕೇಳ್ತಾರೆ. ಅದು ನೋಡಿದ್ರೆ ಆ ಥರ ಇದೀರಿ ಅಂತನ. ಅದೇ ಇಲ್ಲಿ ಒಂದು ಮಾತಿರುತ್ತೆ, ತುಂಬ ದಪ್ಪಕ್ಕಿದ್ರೆ ಏನಿದೆ ದಪ್ಪ ಈ ಥರ ಇದ್ದಾನೆ ಅಂತೇಳಿ. ಇಲ್ಲ ಫಿಟ್ ಆಗಿದ್ರೆ ಏನಾಗಿದೆ ನಿನಗೆ ಅಂತ ಹೇಳ್ತಾರೆ. ಅಯ್ಯೋ, ಈಗ ನಮ್ಮ ಅಮ್ಮನೇ ಹೇಳ್ತಾರೆ, ನೀವು ಸ್ವಲ್ಪ ಚೆನ್ನಾಗಿ ತಿನ್ಬೇಕು, ಸ್ವಲ್ಪ ತೂಕ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಹೌದು. ಮತ್ತೆ ಡಯಟ್ ಎಲ್ಲ ಹೇಗಿರುತ್ತೆ ಸರ್? ಅಂದರೆ ಬೆಳಗ್ಗೆ ಎದ್ದ ತಕ್ಷಣದಿಂದ ರಾತ್ರಿ ಮಲಗೋವರೆಗೆ ಡಯಟ್ ಬಗ್ಗೆ ಜಾಸ್ತಿ ಗಮನನೇ ಕೊಟ್ಟಿದ್ದಿಲ್ಲ, ಅಟ್ಲೀಸ್ಟ್ ಟಿಲ್ 6 months ಬ್ಯಾಕ್. ನನಗೇನು ಗೊತ್ತಿಲ್ಲ ಪ್ರೋಟೀನ್ ಅಂದರೆ ಏನು, ಕಾರ್ಬೋಹೈಡ್ರೇಟ್. ಬರೀ ಸ್ಕೂಲ್ ಬಯಾಲಜಿಯಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್ ಅಂತ ಓದಿದ್ದು. ಯಾವ ಫುಡ್ ಪ್ರೋಟೀನ್ ಕೊಡುತ್ತೆ, ಯಾವ ಫುಡ್ ಕಾರ್ಬೋಹೈಡ್ರೇಟ್ ಬರುತ್ತೆ ನನಗೆ. ನಮಗೆ ಏನು ಮಾಡ್ತಾರೆ ಅಂದರೆ, ನಾವೆಲ್ಲ ಜಿಮ್ಗೆ ಹೋಗ್ತೀವಲ್ವಾ, ಜಿಮ್ಗೆ ಹೋದಾಗ ಮತ್ತು ಮ್ಯಾರಥಾನ್ ರನ್ನರ್ಸ್ ಯಾರನ್ನ ಕೇಳಿದ್ರು ಕೂಡ ಪ್ರೋಟೀನು ಎಲ್ಲವೂ ಕೂಡ ಡಯಟನ್ನು ಮೆನ್ಷನ್ ಮಾಡ್ತಾರೆ. ಡಯಟ್ ಚಾರ್ಟ್ ಎಲ್ಲ ಕೊಟ್ಬಿಡ್ತಾರೆ ಎಲ್ಲರಿಗೂ. ನೀವು ಆ ಥರ ಏನು ಫಾಲೋ ಮಾಡಿಲ್ಲ ಹಾಗಾದರೆ? ಈ ಒಂದು 6 months ಇಂದ ಮಾಡ್ತಾ ಇದ್ದೀನಿ. ಈಗ ಮಾಡ್ತಿದ್ದೀರಿ? ಈಗ ಓಕೆ. 6 months ಬ್ಯಾಕ್ ಅದ್ರ ಬಗ್ಗೆ ಗಮನ. ಈಗ ರನ್ನಿಂಗ್ ಗ್ರೂಪ್ ಜಾಯ್ನ್ ಆದಮೇಲೆ ಯು ಗೆಟ್ ಲಾಟ್ ಆಫ್ ಜ್ಞಾನ್. ಅವರವರು ಫೋರ್ಸ್ ಹಾಕ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಸೊ ನನಗೆ ಗೊತ್ತಾಯ್ತು ಅಂದರೆ, ನಾನು ಪ್ಯೂರ್ ವೆಜಿಟೇರಿಯನ್ ಮತ್ತೆ. ಸೊ ವೆರಿ ಡಿಫಿಕಲ್ಟ್ ಟು ಗೆಟ್ ಪ್ರೋಟೀನ್ ಫಾರ್ ಅ ಪ್ಯೂರ್ ವೆಜಿಟೇರಿಯನ್. ಸೊ ನಮ್ಮಲ್ಲಿ ತುಂಬ ಜನ ವೆಜಿಟೇರಿಯನ್ಸ್ ಇದ್ದಾರೆ, ಅವರೆಲ್ಲ ಪ್ರೋಟೀನ್ ಸಪ್ಲಿಮೆಂಟ್ ತಗೋತಾರೆ, ಕೆಲವೊಬ್ಬರೇನು ತಗೊಳ್ಳೋದಿಲ್ಲ. ಸೊ ನಾನು ಈಗ 6 months ಇಂದ ಏನು ಮಾಡಿದೆ, ಐ ಟ್ರೈ ಚೇಂಜ್ ಮೈ ಡಯಟ್ ಅ ಬಿಟ್. ಈಗ ಸೌತ್ ಇಂಡಿಯನ್ ವೆಜಿಟೇರಿಯನ್ಸ್ಗೆ ವೆರಿ ಡಿಫಿಕಲ್ಟ್ ಟು ಗೆಟ್ ಪ್ರೋಟೀನ್. ನಾರ್ತ್ ಇಂಡಿಯನ್ ಪನ್ನೀರ್ ತಿಂತಾರೆ ರೆಗ್ಯುಲರ್ ಆಗಿ. ಹೌದು. ನಾವು ಅದೂ ಇಲ್ಲ. ನಾನು ಈಗ ಅಂದ್ರೆ ಹೀಗೆ ಹೋಟ್ಲ್ ಹೋದಾಗ ಹೌದು, ಮನೆಯಲ್ಲಿ ಪನ್ನೀರ್ ಮಾಡೋದಿಲ್ಲ, ಪನ್ನೀರಿಂದ ಅಡುಗೆ ಮಾಡಿ ಗೊತ್ತೂ ಇಲ್ಲ ನಮಗೆ. ನಮ್ಮ ಪನ್ನೀರ್ ಅಂದ್ರೆ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ ಹೋದಾಗ ಒಂದು ಪನ್ನೀರ್ ಆರ್ಡರ್ ಮಾಡ್ತೀವಿ, ಅಷ್ಟೇ ಗೊತ್ತಿರೋದು. ಅದು ಯಾವಾಗ ಎಷ್ಟೋ ತಿಂಗಳಿಗೆ ಒಂದ್ಸಲ. ರೆಗ್ಯುಲರ್ ಆಗಿ ಪನ್ನೀರ್ ತಿಂದು ಗೊತ್ತೇ ಇಲ್ಲ. ಇವಾಗ ಆಲ್ಮೋಸ್ಟ್ ಡೈಲಿ ಪನ್ನೀರ್ ತಿಂತೀನಿ. ಸಾಯ್ ಚಂಕ್ಸ್, ಪನ್ನೀರ್, ಆವಾಗ ಟೋಫು, ಮತ್ತೆ ಇದು ಮೊಳಕೆ ಬರ್ಸಿದ ಕಾಳುಗಳು, ಕಡಲೆ, ರಾಜ್ಮಾ, ಮಿಕ್ಸ್ ಆಫ್ ದೀಸ್ ಥಿಂಗ್ಸ್. ಮತ್ತೆ ಸಮ್ ಗ್ರೇಟೆಡ್ ವೆಜಿಟೇಬಲ್ಸ್, ಹರಿದಿದ್ದು ಕ್ಯಾರೆಟು, ಕ್ಯಾಬೇಜ್, ಈ ಥರ ಹಾಕಿ ಒಂದು 300-400 grams ದ ಕಾನ್ಕಾಕ್ಷನ್. ಅದು ಹೋಪಿಂಗ್ ಐಲ್ ಗೆಟ್ ಅಟ್ಲೀಸ್ಟ್
ಒಂದು 30 grams ಆಫ್ ಪ್ರೋಟೀನ್. ಹ್ಞೂ ಇಟ್ ಇಸ್ ಸ್ಟಿಲ್ ಲೆಸ್, ಬಟ್ ಇಟ್ ಇಸ್ ಸಮಥಿಂಗ್ ಬೆಟರ್ ದನ್ ನಥಿಂಗ್ ಹೇಳ್ತಾರಲ್ಲ. ಮೊದಲು ಏನೂ ಮಾಡ್ತಿದ್ದಿಲ್ಲ, ಹ್ಞೂ ಒಂದು ಈಗ 30 ಗ್ರಾಮ್ ಆದರೂ ಬಂದರೆ ಇಟ್ ಹೆಲ್ಪ್ ಮೈ, ಯಾಕಂದ್ರೆ ವಿ ಲೂಸ್ ಮಸಲ್ಸ್ ಹೌದು. ಅಂದರೆ. ಮತ್ತು ಸರ್, ರನ್ನಿಂಗ್ ಅಂತ ಬಂದಾಗ ಎಷ್ಟು ಮುಖ್ಯ ಅಂತ ನಮಗೆ, ಎಷ್ಟು ಮುಖ್ಯ ರನ್ನಿಂಗ್ ಆಗುತ್ತೆ ಅಂತ, ಮೆಂಟಲ್ ಹೆಲ್ತ್ ಆಗಿರ್ಬೋದು, ಫಿಸಿಕಲ್ ಹೆಲ್ತ್ಗೆ ರನ್ನಿಂಗ್ ಎಷ್ಟು ಮುಖ್ಯ ಆಗಿದೆ ಅಂತ? ಫಿಸಿಕಲ್ ಹೆಲ್ತ್ಗಂತೂ ಕೇಳಬೇಡಿ, ಇಟ್ ಈಸ್ ಹ್ಯಾಡ್ ಅ ಟ್ರೆಮೆಂಡಸ್ ಇಂಪ್ರೂವ್ಮೆಂಟ್. ನಾನು 90 ವಾಟ್ ಕೆ ಜಿ ಇದ್ದವನು ಈಗ ಲೆಸ್ ದೆನ್ 70, ಆಲ್ಮೋಸ್ಟ್ 25-26 kgs ಹ್ಞೂ ತೂಕ ಇಳಿದಿದೆ. ಆಮೇಲೆ ಐ ಚೆಕ್ ಮೈ ವೈಟಲ್ಸ್ ಅಂದರೆ ಕಂಪ್ಲೀಟ್ ಬಾಡಿ ಚೆಕಪ್ 2 ಸಲ ಮಾಡಿದ್ದೇನೆ. ಹ್ಞೂ ಹ್ಞೂ ಇಟ್ ಈಸ್ ಫೆನಾಮಿನಲ್. ನಾನು ಪ್ಯಾಂಗಾಂಗ್ ಫ್ರೋಸನ್ ಲೇಕ್ ಮ್ಯಾರಥಾನ್ ಹೋಗಿದ್ದೆ ಒಂದು 2.5 ವರ್ಷ ಹಿಂದೆ. ಐ ಗಾಟ್ ಅ ಗಿನ್ನೆಸ್ ಸರ್ಟಿಫಿಕೇಟ್ ಫಾರ್ ದ್ಯಾಟ್. ಓಕೆ. ಆಮೇಲೆ ಆಗ ಐ ಆಲ್ಮೋಸ್ಟ್ ಕುಡ್ ನಾಟ್ ರನ್, ಬಿ ಪಿ ಹೈ ಇದೆ ಅಂತ ಹೇಳಿ. ಹ್ಞೂ ಅದಕ್ಕೋಸ್ಕರ ನಾನು ECG ಮಾಡಬೇಕಾಯ್ತು, ಹ್ಞೂ ಎಕ್ಸ್ರೇ ಮಾಡಬೇಕಾಯ್ತು. ನಮ್ಮಂಗಿನ್ನೂ ಹೇಳಿಲ್ಲ, ಅವರಿಗೆ ಇದು ನೋಡ್ಮೇಲೆ ಗೊತ್ತಾಗತ್ತೆ. ಸೊ ಅದಾದಮೇಲೆ ಡಾಕ್ಟರ್ ಸೆಟ್ ಫಿಟ್ ಟು ಗೋ ಅಂತ. ಆಗ ಚಿಕ್ಕ ಮಕ್ಕಳಿಗೆ ಜಿಗಿದಂಗೆ ಪರ್ಮಿಷನ್ ಸಿಕ್ತು ಅಂತ. ಹಾಂ So ಈಗ ಮೊನ್ನೆ ಮಾಡಿದಾಗ ಇಟ್ ಈಸ್ ಅಬ್ಸಲ್ಯೂಟ್ಲಿ ನಾರ್ಮಲ್, 110-80. ಆಗ ಐ ಕುಡ್ ಆಲ್ಮೋಸ್ಟ್ ನಾಟ್ ಟೇಕ್ ಪಾರ್ಟ್ ಇನ್ ದಟ್ ಹ್ಞೂ ಫ್ರೋಸನ್ ಲೇಕ್ ಮ್ಯಾರಥಾನ್. ಹ್ಞೂ So all my triglycerides is 45, and my cousin was a doctor says ಇಷ್ಟು ಕಡಿಮೆ ಟ್ರೈಗ್ಲಿಸರೈಡ್ ನಾನು ನೋಡೇ ಇಲ್ಲ ಅಂತ. ಹ್ಞೂ So it has all helped a lot. The vitals have improved a lot. Kidney, liver, all blood tests, except vitamin B and vitamin D deficiency ಇದೆ, for which I take supplements. ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಇದು ಫಿಸಿಕಲ್ ಹೆಲ್ತ್ಗೆ. ಮೆಂಟಲ್ ಹೆಲ್ತ್ ಅಂತ ಬಂದಾಗ ಯಾಕೆ ಅಂತ ಹೇಳಿದ್ರೆ, ಪರ್ಸ್ನಲಿ ನಾನು ಕೂಡ ಫೀಲ್ ಮಾಡಿದ್ದೀನಿ, ನಾವು ಯಾವುದೇ ರೀತಿಯ ಡಿಪ್ರೆಷನಲ್ಲಿ ಇದ್ದಾಗ ರನ್ ಮಾಡಿದ್ರೆ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ನಾನು ಕೂಡ ಅನುಭವಿಸಿರುವಂಥದ್ದು. ಮತ್ತು ನಾನು ಕೂಡ 1 ವರ್ಷ ಡೈಲಿ ಬೆಳಗ್ಗೆ ಎದ್ದು ಕೂಡ ಓಡಿದ್ದೀನಿ, ಬಟ್ ಕನ್ಸಿಸ್ಟೆನ್ಸಿ ಇಲ್ಲ ನನಗೆ. ಈಗ ಮೆಂಟಲ್ ಹೆಲ್ತ್ ಬಗ್ಗೆ ಹೇಳೋದಾದ್ರೆ ರನ್ನಿಂಗಿಂದ, ಮ್ಯಾರಥಾನ್ ಓಡ್ತೀನಲ್ಲ, ಲಾಂಗ್ ಡಿಸ್ಟೆನ್ಸ್ 20 kilometers and above, it is the closest I come with meditation. ಅದು ಒಬ್ಬನೇ ಓಡಬೇಕಾದ್ರೆ ಇದು 365 ಡೇಸಲ್ಲಿ had lots of ups and downs. The biggest factor is I lost my father on October 24th. ಓಕೆ. By fate, by luck, ಆ ಟೈಮಲ್ಲೂ ಅವ್ರ ಹಾಸ್ಪಿಟಲ್ ಇದ್ದಾಗ್ಲೂ ಬೆಳಿಗ್ಗೆ ಹೋಗ್ತಿದ್ದೆ. ಐ ವುಡ್ ಸ್ಟಾರ್ಟ್ ರನ್ನಿಂಗ್ at 9:30 in the night and finish before 12 o'clock in the night. ಅದನ್ನು ಯೂಶ್ವಲಿ ನಾನು ರಾತ್ರಿ ಇರ್ತೀನಿ. ಡಾಕ್ಟರ್ ಹೇಳಿದ್ರು ಐ ವಾಸ್ ಅನ್ ICU, ಇದು ಆನ್ ವೆಂಟಿಲೇಟರ್, ಯಾರು ಇರೋದು ಬೇಡ, ಮನೆಗೆ ಹೋಗಿ ಅಂತ ಕಳಿಸಿದ್ರು ನಮಗೆ. at the time I got, I used to run. When we shifted him to KR Nagar, my father's ಭಾವ ಅಲ್ಲಿ ಒಂದು ಹಾಸ್ಪಿಟಲ್ಗೆ, we shifted him there. ಅವ್ರು ಚೇತರಿಸ್ಕೊಂಡ್ರು ಅಲ್ಲಿ. ಸೊ ನೆಕ್ಸ್ಟ್ ಡೇ ಐ ಫಸ್ಟ್ ರ್ಯಾನ್ ಮೈ ಮ್ಯಾರಥಾನ್ ಆ್ಯಂಡ್ ದೆನ್ ಐ said I'll see him. ಬಟ್ ದಟ್ ಡೇ he expired. ಆವಾಗ ನಂದು ಐ ಹ್ಯಾಡ್ ಫಿನಿಶ್ ಮೈ 298th ಡೇ. ನಮ್ಮಪ್ಪ ಈಗ ಇಷ್ಟು ಓಡ್ತೀನಲ್ಲ, ಎಲ್ಲರೂ ಓಡಬೇಡ ಅಂತ ಹೇಳೋರು, ಸಾಕು ನಿಲ್ಲಿಸು ಅಂತಲೇ ಹೇಳ್ತಿದ್ರು. ಮೈ ಫಾದರ್ ಅವರೊಬ್ಬರೇ ಹೇಳಿಲ್ಲ ನಿಲ್ಲಿಸ್ಬೇಡ ಅಂತ. ಆ್ಯಂಡ್ ಮೈ ಫಾದರ್ ಇಸ್ ಲೈಕ್ ಹಿಟ್ಲರ್. ಅವ್ರು ಹೇಳಿದರೆ ಐ ಹ್ಯಾಡ್ ಟು ಸ್ಟಾಪ್ ರನ್ನಿಂಗ್. ಹಿ ಈಸ್ ದ ಓನ್ಲಿ ಒನ್ ಹೂ ಡಿಡ್ ನಾಟ್ ಸೇ ಡೋಂಟ್ ರನ್. ಆ್ಯಸ್ ಲಾಂಗ್ ಯುವರ್ ಬಾಡಿ ಇಸ್, ನಿಮ್ಮ ಲಿಸನ್ ಟು ಯುವರ್ ಬಾಡಿ, ದೇಹ ಏನು ಹೇಳಿಲ್ಲ ಅಂದರೆ ಓಡು. ಅಂದರೆ ಫಾರ್ ಹಿಮ್ ಮಚ್ ಅಬೌಟ್ ನಥಿಂಗ್, ಏನು ಹೇಳ್ತಾರೆ ಓಡಬೇಡ ಅಂತ ಆ ಥರ ಅನ್ಕೋತಿದ್ರು ಅವರು. ಇಸ್ ಓನ್ಲಿ ಒನ್ ಹೂ ಸೆಡ್ ಓಡಬೇಡ ಅಂತ ಹೇಳಿಲ್ಲ ಅವರು. ಸೊ ಐ ಥಾಟ್ ಲೆಟ್ ಮಿ ರನ್ ಅಟ್ ಲೀಸ್ಟ್ 2 more days. 300 days was one milestone. I can dedicate that run to my father ಅಂತ ಐ ಕಂಟಿನ್ಯೂ ರನ್ನಿಂಗ್ ಫಾರ್ ದ ನೆಕ್ಸ್ಟ್ 2 days. ಅದಾದಮೇಲೂ ಬೆಂಗಳೂರಿಗೆ ಬಂದಮೇಲೆ ಐ ಕಂಟಿನ್ಯೂಡ್ ಮೈ ರನ್ ಬಿಕಾಸ್ ಇಟ್ ಗೇವ್ ಮಿ ಅ ಲಾಟ್ ಆಫ್ ಪೀಸ್. ಆಗ ಐ ಚೇಂಜ್ ಮೈ ರೂಟ್. ಬೇಗ ಹೋಗ್ತಿದ್ದೆ, ವೇರ್ ಐ ಕುಡ್ ನಾಟ್ ಫೈಂಡ್ ಎನಿಬಡಿ. ಐ ಗೋ ಟು GKVK, ಅಲ್ಲಿ ಕಡಿಮೆ ಹೋಗೋದು ನಾನು. ಐ ನಾರ್ಮಲಿ ಗೋ ಟು ಸ್ಯಾಂಕಿ ಟ್ಯಾಂಕ್ ಅಂಡ್ ರನ್. ಈ 2 ವಾರ ಐ ವೆಂಟ್ ಟು GKVK ವೇರ್ ನೋಬಡಿ ನೋಸ್ ಮೀ. ಇಟ್ ವಾಸ್ ಲೈಕ್ 2 hours ಆಫ್ ಪೀಸ್ಫುಲ್ನೆಸ್, ಮೆಡಿಟೇಷನ್, ಯಾರು ಹೇಳೋರು ಕೇಳೋರಿಲ್ಲ. So it helped me a lot mentally. So I feel those who do not know meditation, if you can run solo for 1 or 2 hours, it's the closest you can get to meditation. ಮತ್ತೆ illa andre otherwise see it takes me around 2 to 3 hours every day. You somehow manufacture time. illa andre ಮೊಮ್ಮೆ ಮನೆಯಲ್ಲಿ ಮೊಬೈಲ್ ನೋಡೋದು, ಇಂಟರ್ನೆಟ್ ನೋಡೋದು, ಅದು 2 hours ಹೇಗೋ ಹೋಗ್ಬಿಡುತ್ತೆ. ಹೌದು, ಅಲ್ಲಿಗೆ ಐ ಆಮ್ ಸೇವಿಂಗ್ ಆಲ್ ದ ಟೈಮ್ ಇನ್ ರನ್ನಿಂಗ್. ಆಯ್ತು. ಅಲ್ಲಿಗೆ ಈ ಲೈಫ್ ಸ್ಟೈಲ್ ಮತ್ತು ಡೇ ರೊಟೀನ್ ಹೇಗಿರುತ್ತೆ ಅಂತ ಕಂಪ್ಲೀಟ್ ಬೆಳಗ್ಗೆ ಎದ್ದಾಗಿಂದ? ಇಲ್ಲ, ನಾನು ಐ ಆಲ್ಸೋ ಟೀಚ್. ಐ ಆಮ್ ಅ ಟ್ಯೂಟರ್. ಐ ಹ್ಯಾವ್ ಅ ಟ್ರೈನಿಂಗ್ ಸೆಂಟರ್ ಕಾಲ್ಡ್ ಎಲಿಟ್ ಮೆಂಟರ್ಸ್. ಐ ಹ್ಯಾವ್ ಲಾಟ್ ಆಫ್ ಆನ್ಲೈನ್ ಕೋಚಿಂಗ್ ಹ್ಯಾಪನಿಂಗ್. ಅಲ್ಲಿ US ಸ್ಟೂಡೆಂಟ್ಸ್ ಬರ್ತಾರೆ.
ಕೆಲವೊಂದು ಸಲ 4:30 ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ ನನ್ನ ಕ್ಲಾಸ್. ಹ್ಞೂ ಡೇಲೈಟ್ ಸೇವಿಂಗ್ ಇದ್ದಾಗ 1 ಅವರ್ ಡೀಲ್, ಈಗ 5:30ಗೆ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ದಿನ. ಹ್ಞೂ ಸೊ ಐ ಡೋಂಟ್ ಹ್ಯಾವ್ ಅ ಫಿಕ್ಸ್ ಟೈಮ್. ಹ್ಞೂ ಸೊ ನಾನು ಬೆಳಿಗ್ಗೆ 4 ಗಂಟೆಗೂ ಓಡಿದ್ದೇನೆ, ರಾತ್ರಿ 9ವರೆಗೂ ಸ್ಟಾರ್ಟ್ ಮಾಡಿದ್ದೇನೆ. ಹ್ಞೂ ದ ಗೋಲ್ ಇಸ್ ಟು ಫಿನಿಶ್ ಬಿಫೋರ್ 12 o'clock. ಹ್ಞೂ ಸೊ ಬೆಳಿಗ್ಗೆ ಆಗಿಲ್ಲ ಅಂದರೆ ನಾನು ಕೆಲವೊಂದು ಸಲ ರಾತ್ರಿ ಲೇಟಾಗಿ 11 ಗಂಟೆಗೆ ಓಡ್ತೇನೆ, 2 ಗಂಟೆ, 4 ಗಂಟೆ, 9 ಗಂಟೆ ತನಕ ಓಡಿದ್ದೇನೆ. ಹ್ಞೂ ಸೊ ನನಗೆ ದೇ ಇಸ್ ನೋ ಫಿಕ್ಸ್ ಟೈಮ್. ಹ್ಞೂ ಎಲ್ಲಿ ನನಗೆ 2:30 ಗಂಟೆ ಸಿಗುತ್ತೋ ಓಡ್ಬಿಡೋದು. ಹ್ಞೂ ಈಗ ಆಫೀಸ್ಗೆ ಹೋದ್ಮೇಲೂ 2:30 ಗಂಟೆ ಸ್ಟೂಡೆಂಟ್ ಬಂದಿಲ್ಲ ಅಂದರೆ ಅಲ್ಲೇ ಸ್ಟಾರ್ಟ್ ಮಾಡ್ತಾ ಇರೋದು.